ನಿಮ್ಮದು ಮತ್ತು ಗಿಲ್ಲಿ ಅವರ ಒಂದು ಒಡನಾಟ ಇದೆಯಲ್ಲ, ಆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಬಿಗ್ ಬಾಸ್ ಮನೇಲಿ ಎಲ್ಲರಿಗೂ ಒಂದು ಫುಲ್ ಇಷ್ಟ ಆಗಿತ್ತು. ಸೊ ಆಫ್ಟರ್ ಬಿಗ್ ಬಾಸ್ ಆವಾಗವಾಗ ಈವೆಂಟ್ಗಳಲ್ಲಿ ಸಿಗ್ತಾ ಇರ್ತೀರಿ. ಸೊ ಏನಾದರೂ ಮತ್ತೆ ಮಾತನಾಡೋದು? ಹೌದು, ನಾನು ಆ್ಯಕ್ಚುಲಿ ಅವರಿಗೆ ಬಿಗ್ ಬಾಸ್ ನಂತರ ಒಂದೇ ಸತಿ ಮೀಟ್ ಆಗಿದ್ದೀನಿ ಇಲ್ಲಿ ಹಬ್ಬದಲ್ಲಿ. ಆಗ ನಂತರ ನಾನು ಅವರಿಗೆ ಮೀಟ್ ಮಾಡಲಿಲ್ಲ. ಬಟ್ ನಾವು ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ನಾವು ಅಂದರೆ ಕಾಂಟ್ಯಾಕ್ಟ್ ಹಾಗೆ ಅಂತ ಮಾತಾಡಲಿಕ್ಕೆ ಇದ್ದರೆ ನಾವು ಮಾತಾಡ್ತೀವಿ. ಹಾಗೆ ಮೀಟ್ ಮಾಡಲಿಲ್ಲ, ಬಟ್ ಅದು ತುಂಬ ಬೇಗ ನಾವು ಮೀಟ್ ಮಾಡ್ತೀವಿ ಇದೆ ಕೆಲಸ ಎಲ್ಲ ಫಿನಿಷ್ ಮಾಡಿದ ನಂತರ. ಓಕೆ, ಈಗ ಸಿನಿಮಾ ಬೇರೆ ಅವ್ರದ್ದು ಶುರುವಾಗ್ತಾ ಇದೆ, ಅವರು ನಿರ್ದೇಶನಕ್ಕೆ ಹೊರಟಿದ್ದಾರೆ ಮತ್ತು ನಾಡಿದ್ದು ಒಂದು ಹೊಸ ಸಿನಿಮಾದಲ್ಲಿ ನಟನೆ ಕೂಡ ಮಾಡ್ತಾರೆ ನಾಯಕ ನಟನಾಗಿ. ಅದ್ರ ಬಗ್ಗೆ ಏನಾದರೂ ಡಿಸ್ಕಸ್ ಮಾಡಿದರೆ ಏನು ವಿಶ್ ಮಾಡ್ತೀವಿ? ಒಳ್ಳೆ ಆಗಲಿ ಅವರಿಗೆ. ತುಂಬ ಕಷ್ಟಪಟ್ಟಿದ್ದಾರೆ ಅವರು. ಆ್ಯಕ್ಚುಲಿ ಅವರು ಇವಾಗ ಒಂದು ಇದೇ ಮಾಡಿದರೆ ತುಂಬ ಡೆಡಿಕೇಶನ್ ಇರುತ್ತೆ ಅವರಿಗೆ. ಇದೇ ಆಗಬೇಕು, ಇದೇ ಮಾಡಬೇಕು ಅಂತ. ಓಕೆ, ಸೊ ಐ ವಿಶ್ ಒಂದು ಅವರ ಒಂದು ಯಾವುದು ಪ್ರಾಜೆಕ್ಟ್ಸ್ ಮಾಡಲಿ ಸಕ್ಸಸ್ಫುಲ್ಲೇ ಆಗಲಿ.